ದಲಿತ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಡಿಬಿ ರೋಡ್ ಮುಖಾಂತರ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ನಾವು ಸಮಾವೇಶ ನಡೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, 7ನೇ ತಾರೀಕು ಒಬ್ಬ ಪರಿಶಿಷ್ಟ ಜಾತಿಯ ದಲಿತ ಒಬ್ಬ ಕಾರು ಚಾಲಕ 7ನೇ ತಾರೀಕು ಕೆಲವಾರು ನೋವುಗಳಿಂದ ಅವರಿಗೆ ಕೆಲವರು ಕಾರು ಚಾಲಕನ ಹುದ್ದೆಯನ್ನ ಸರ್ಕಾರಿ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಏನು 25ರಿಂದ 40 ಲಕ್ಷಕ್ಕೆ ಬೇಡಿಕೆ ಇಟ್ಟು 30 ಲಕ್ಷದವರು ಹಣವನ್ನ ಪಡ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಸುಮಾರು 2-3 ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಆಗಲಿ ಅವ್ರಿಗೆ ಕೆಲಸವನ್ನಾಗಲಿ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಆ ಬಾಬು ಅನ್ನಂತ ಒಬ್ಬ ಯುವಕ ಅನೇಕ ಕಡೆ ಸಾಲ ಮಾಡಿ ಅವರಿಗೆ 40 ಲಕ್ಷ ವಂಚಿಕೊಂಡು ಬಂದು ಕೊಟ್ಟಿರ್ತಾರೆ. ಇದನ್ನ ಬಡ್ಡಿ ರೂಪದಲ್ಲಿ ಕೂಡ ಅವರು ತೆಗೆದುಕೊಂಡು ಬಂದಿರ್ತಾರೆ. ಹಾಗೆ ಅವರ ಅಪ್ಪ ಆಕ್ಸಿಡೆಂಟ್ ಆಗಿ ಸತ್ತಂತ 13 ಲಕ್ಷ ಹಣದ ಜೊತೆಗೆ ಅವರು ಕೊಟ್ಟಿರ್ತಾರೆ. ಆದ್ರೆ 2-3 ವರ್ಷ ಆದ್ರೂ ಕೂಡ ಅವ್ರಿಗೆ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ಕೆಲಸ ಇವ್ರು ಯಾರು ಮಾಡಿರಲಿಲ್ಲ. ಇವರು ಈಗ ಏನೋ ಆಮಿಷವನ್ನು ಮಾಡಿ ದುಡ್ಡು ತಗೊಂಡಿದ್ರು. ಇವರು ಇದೇ ಉದ್ಯೋಗ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇವರು ಮಾನ್ಯ ಪ್ರಭಾವಿ ಅಂತ ಹೇಳ್ತಕ್ಕಂಥ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ನಿಮಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಈ ಹುಡುಗನಿಗೆ ಹೇಳಿ ಅವರು ಹಣವನ್ನು ಪಡ್ಕೊಂಡಿದ್ದಂಥದ್ದು. ಹಾಗಾಗಿ ಅವರು ಯಾವುದೇ ರೀತಿಯ ಅನುಕೂಲ ಆಗದೆ 7ನೇ ತಾರೀಕು ಬೆಳಿಗ್ಗೆ ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು 4 ಪುಟಗಳಷ್ಟು ಡೆತ್ ನೋಟ್ ಅಲ್ಲಿ ಬರ್ತದೆ. ಡೆತ್ ನೋಟ್ ಅಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಆದಂತ ಸುಧಾಕರ್ ಅವರು, ನಾಗೇಶ್ ಅವರು, ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಜುನಾಥ್ ಅವರು 3 ಜನದ ಮೇಲೆ ಅವರು ಡೆತ್ ನೋಟ್ ಅನ್ನು ಬರೆದು ಅವರು ಸಾವಿಗೆ ಶರಣಾಗಿರ್ತಕ್ಕಂಥದ್ದು. ಆ ಸಂಪೂರ್ಣವಾಗಿ ಆ ಡೆತ್ ನೋಟ್ ಅಲ್ಲಿ ಹೇಳುತ್ತೆ ಈ 3 ಜನ ನನ್ನ ಸಾವಿಗೆ ಕಾರಣ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವನು ನೇಣಿಗೆ ಶರಣಾಗಿದ್ದಾನೆ. ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಕೃತ್ಯವನ್ನು ಎಸಗಿರ್ತಕ್ಕಂಥ 3ರನ್ನು ಬಂಧಿಸಬೇಕು, ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನುವಂಥ ಕಾರಣ ಇಟ್ಟು ಇವತ್ತು ನಾವು ಹೋರಾಟವನ್ನು ನಾಂದಿ ಆಡಿದ್ದೀವಿ. ಮುಂದಿನ ದಿನಗಳವರೇ ಅವರನ್ನ ಏನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡ್ತಕ್ಕಂಥ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ನಾವೀಗಾಗಲೇ ಸರ್ಕಾರದ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ. ಆ ಕುಟುಂಬಕ್ಕೆ ನೀವು ಸಾಂತ್ವನ ಹೇಳ್ಬೇಕು, ಅವರಿಗೆ ಸರ್ಕಾರದ ವತಿಯಿಂದ ಇನ್ನಿತರ ಕೆಲಸಗಳನ್ನು ಕೊಡಬೇಕು ಅಂತ ನಾವು ಮನವಿಯನ್ನ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಇದೆ. ಆ ವ್ಯಕ್ತಿ ಬಾಬು ತಾಯಿಗೆ ತಿಂಗಳಿಗೆ 5,000 ಮಾಶಾಸನ ಕೊಡ್ತಕ್ಕಂಥದ್ದು ಈಗಾಗಲೇ ಆದೇಶ ಮಾಡಿದ್ದಾರೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ 4.5 ಲಕ್ಷ ಏನು ಸಾವಿಗೆ ಶರಣಾದಂಥ ವ್ಯಕ್ತಿಯ ಹೆಂಡತಿಗೆ ಅಕೌಂಟ್ಗೆ ಹೋಗ್ತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮಾಡಿದೆ. ಸರ್ಕಾರದ ವತಿಯಿಂದ ಆಕೆಗೆ ಒಂದು ಕೆಲಸ ಕೊಡ್ತಕ್ಕಂಥದ್ದು ಮತ್ತು ಆ ಸತ್ತಂತ ವ್ಯಕ್ತಿಯ ಅಣ್ಣನಿಗೆ ಉದ್ಯೋಗಕ್ಕಾಗಿ ಒಂದು ಬೇರೆ ಕೆಲಸ ಕೊಡ್ತಕ್ಕಂಥ ಕೆಲಸನ ಈಗಾಗಲೇ ಸರ್ಕಾರ ಮಾಡಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಮಾಶಾಸನ 5,000 ಕೊಟ್ಟಿದ್ದಾರೆ ಮತ್ತು ಅವ್ರ ಅಣ್ಣನಿಗೆ ಕೂಡ ಕೆಲಸ ಕೊಡ್ತಕ್ಕಂಥದ್ದು MLA ಈಗಾಗಲೇ ನಮ್ಮ ಜೊತೆ ಮಾತನಾಡಿದ್ದಾರೆ. ಇವತ್ತು ಈ ತರದ ಒಬ್ಬ ದಲಿತ ವ್ಯಕ್ತಿಯ ಪರವಾಗಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲವರು BJP ಮುಖಂಡರುಗಳೇನಿದ್ದಾರೆ, ಒಬ್ಬ ಚಲವಾದಿ ನಾರಾಯಣಸ್ವಾಮಿ ಅನ್ನೋಂಥ ಒಬ್ಬ ದಲಿತ ಇವತ್ತು ಯಾಕೆ ಈ ಬಗ್ಗೆ ಒಂದು ವಾಯ್ಸ್ ಮಾಡ್ತಾ ಇಲ್ಲ? ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರಾಗಿರ್ಬೋದು,
ಮತ್ತೆ ಸಿ ಟಿ ರವಿ ಆಗಿರ್ಬೋದು, ಇವರೆಲ್ಲ ಯಾಕೆ ಇವತ್ತು ಸುಧಾಕರ್ ವಿರುದ್ಧ ಒಂದು ದೊಡ್ಡ ಕಂಪ್ಲೇಂಟ್ ಆಗಿರೋದ್ರಿಂದ, ಅವ್ರಿಗೆ ದೊಡ್ಡ ಆಘಾತ ಆಗಿರೋದ್ರಿಂದ ಯಾಕೆ ಇವರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನಾನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಮುಗಿಸ್ತೇನೆ.